ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು JCB ಚರಣ್ ಬ್ಲಾಗ್ಸ್. ಅರಸಿಕಟ್ಟೆ ಹೋಗೋ ದಾರಿ ಇದು. ಇದೇ ಎಂಟ್ರೆನ್ಸ್ ನೋಡ್ಬೋದು. ಇದೇ ಆರಂಗಿ ಡ್ಯಾಮ್ ಎಂಟ್ರೆನ್ಸ್. ಫ್ರೆಂಡ್ಸ್ ನೋಡ್ಬೋದು, ಬಂದಿದ್ದೀವಿ ಆರಂಗಿ ಡ್ಯಾಮ್ ಹತ್ರ. ಫ್ರೆಂಡ್ಸ್ ನೋಡ್ಬೋದು, ಇದು ಕಾವೇರಿ ನಿಸರ್ಗಧಾಮ ಅಂತ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು JCB ಚರಣ್ ಬ್ಲಾಗ್ಸ್. ಇವತ್ತು ನಾವು ಫ್ಯಾಮಿಲಿ ಎಲ್ಲ ಸೇರಿ ದೇವಸ್ಥಾನಕ್ಕೆ ಅಂತ ಹೊರಟಿದ್ದೀವಿ, ಪುತ್ತೂರಿಗೆ. ರಕ್ತೇಶ್ವರಿ ಟೆಂಪಲ್ಲು ಮತ್ತು ಮಹಾಲಿಂಗೇಶ್ವರ ಟೆಂಪಲ್ ನೋಡೋದಕ್ಕಂತ ಹೊರಟಿದ್ದೀವಿ. ನಾವು ಹೋಗ್ತಿರೋ ರೂಟ್ ಬಂದು ನಾವು ಸಕಲೇಶ್ಪುರ ರೂಟಲ್ಲಿ ಹೋಗ್ತಾಯಿಲ್ಲ. ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ಗುಂಡಿ ಬಿದ್ದಿರುತ್ತೆ. ಹಾಗಾಗಿ ನಾವಿಲ್ಲಿ ಕುಶಾಲನಗರ ಮತ್ತು ಮಡಿಕೇರಿ ರೂಟಲ್ಲಿ ಹೋಗ್ತಾಯಿದ್ದೀವಿ. ಬನ್ನಿ ತೋರಿಸ್ತೀವಿ ಯಾವ ಥರ ಇರುತ್ತೆ ಅಂತ. ಮತ್ತು ನಮ್ಮ ಅಕ್ಕ ಬರ್ತಾಯಿಲ್ಲ, ನಾನು, ನಮ್ಮ ಅಪ್ಪಾಜಿ ಮತ್ತು ನಮ್ಮ ಅಮ್ಮ ಹೋಗ್ತಾಯಿದ್ದೀವಿ, 3 ಜನ ಕಾರಲ್ಲಿ. ಮಳೆ ಬರುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಇದು ಕೊಣನೂರಿಂದ ರೈಟಿಗೆ ಕ್ರಾಸ್ ಆದರೆ ಇಲ್ಲಿ ಅರಸಿಕಟ್ಟೆಮ್ಮ ದೇವ್ರಿಗೆ ಹೋಗೋ ರೂಟ್ ಇದು. ಹಂಗೆ ಹೋಗ್ತಿದ್ದಾರೆ. ಇಲ್ಲಿ ಅರಸಿಕಟ್ಟೆಮ್ಮ ದೇವ್ರು ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಇವತ್ತು ಮೋಡ ಆಗಿದೆ, ಅಂದರೆ ಒಂದು ವಾರದಿಂದನೂ ಮೋಡನೇ ಇದೆ. ಬನ್ನಿ ದೇವ್ರು ತೋರಿಸ್ತೀನಿ ಯಾವ ಥರ ಇದೆ ಅಂತ. ಅರಸಿಕಟ್ಟೆಮ್ಮ ದೇವಸ್ಥಾನ. ಮತ್ತು ನಮ್ಮ ಅಪ್ಪಾಜಿ ಕಾರ್ ಓಡಿಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಅಮ್ಮನೂ ಇಲ್ಲೇ ಇದ್ದಾರೆ ನೋಡಿ. ಅರಸಿಕಟ್ಟೆಮ್ಮ ಹೋಗೋ ದಾರಿ ಇದು. ಸ್ಟ್ರೈಟ್ ಬಂದು ರೈಟಿಗೆ ತಿರುಗಬೇಕು. ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ಕಾಣುತ್ತೆ. ಬೋರ್ಡ್ ನೋಡ್ಕೊಂಡು ಬಂದರೆ ಏನು ಸಮಸ್ಯೆ ಇಲ್ಲ. ರೋಡನ್ನು ತುಂಬ ಚೆನ್ನಾಗಿದೆ, ಏನು ಹಾಳಾಗಿಲ್ಲ. ಅಂದರೆ ಸಿಂಗಲ್ ರೋಡು. ದೊಡ್ಡ ಗಾಡೀಲಿ ಬಂದರೆ ಸಮಸ್ಯೆ. ಅರಸಿಕಟ್ಟೆಮ್ಮ ದೇವಸ್ಥಾನ ಇರುವಂಥ ಒಂದು ಕೆರೆ ಇದು ನೋಡಿ. ಅಲ್ಲಿ ಫ್ರಂಟಲ್ಲಿ ಎಂಟ್ರೆನ್ಸ್ ಕಾಣ್ತಾ ಇದೆಯಲ್ಲ, ಅದೇ ದೇವಸ್ಥಾನ. ತುಂಬ ಒಳ್ಳೆ ದೇವಸ್ಥಾನ. ತುಂಬ ಭಕ್ತಾದಿಗಳು ಬರ್ತಾರೆ ಇಲ್ಲಿಗೆ. ಎಲ್ಲ ಸುತ್ತಮುತ್ತಲ್ಲಿ ಇರೋರಿಗೆ ಗೊತ್ತಿರುತ್ತೆ, ರಾಮನಾಪುರ ಹತ್ರ ಇರೋರಿಗೆ. ಎಂಟ್ರೆನ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದು ಶ್ರೀ ಕ್ಷೇತ್ರ ಅರಸಿಕಟ್ಟೆ ಅಮ್ಮ. ತುಂಬ ಜನ ಇದ್ದಾರೆ ಒಳಗಡೆ. ಅರಸಿಕಟ್ಟೆ ಅಮ್ಮ ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ದಾಯಿತು. ಇವಾಗ ಡೈರೆಕ್ಟ್ ಹೋಗಬೇಕು. ಡೈರೆಕ್ಟ್ ಮಡಿಕೇರಿ ಹೋಗಿ ಅಲ್ಲಿಂದ ಸ್ವಲ್ಪ ಅಬ್ಬಿ ಫಾಲ್ಸ್ ಮತ್ತು ರಾಜೇಶ್ ಶೀಟ್ ನೋಡ್ಕೊಂಡು ಹೋಗೋಣ ಅಂತ. ಇಲ್ಲಿ ಮಧ್ಯದಲ್ಲ ಸ್ವಲ್ಪ ಬ್ರೇಕ್ ತಗೊಂಡು ಸ್ವಲ್ಪ ಟಿಫನ್ ಮಾಡಬೇಕು. ಬೆಳಗಿಂದ ಟಿಫನ್ ಮಾಡಿಲ್ಲ. ಏನಾದ್ರು ಒಳ್ಳೆ ಜಾಗ ಇದ್ದರೆ ನೋಡಿ ನಿಲ್ಲಿಸ್ಬಿಟ್ಟು ಟಿಫನ್ ತಂದಿದ್ದೀವಿ ಮನೆಯಿಂದ ಮಾಡ್ಕೊಂಡು. ಬನ್ನಿ ನೋಡೋಣ ಯಾವ ಥರ ಆಗುತ್ತೆ. ಆ ಥರ ಟಿಫನ್ ಮಾಡ್ಕೊಂಡು ಹೋಗೋಣ. ಸಿಂಗಲ್ ರೋಡು, ಆಪೋಸಿಟ್ ಇದು ಕೂಡ್ಗೆ. ಇದು ಇಲ್ಲಿಂದ ನೆಕ್ಸ್ಟ್ ಬಿಟ್ರೆ ನೆಕ್ಸ್ಟ್ ಕುಶಾಲನಗರ ಸ್ಟಾರ್ಟ್ ಆಗುತ್ತೆ. ಇದು ಕೂಡ್ಗೆ ಸಿಟಿ. ಇದು ಅಂದರೆ ಪರವಾಗಿಲ್ಲ, ಒಂದು ರೇಂಜಿಗೆ ಇಂಪ್ರೂವ್ ಆಗಿದೆ ಅಂತೇನು ಹೇಳ್ಕೊಳ್ಳೋ ಮಟ್ಟಿಗೇನು ಇಂಪ್ರೂವ್ ಆಗಿಲ್ಲ. ಮತ್ತು ರೋಡ್ ಏನು ಅಷ್ಟೊಂದು ಚೆನ್ನಾಗಿಲ್ಲ, ಎಲ್ಲ ಪ್ಯಾಚ್ ವರ್ಕ್ ಮಾಡಿದ್ದಾರೆ ಮತ್ತು ಗುಡ್ಡಿ ಬಿದ್ದುಬಿಟ್ಟಿದೆ. ಪರವಾಗಿಲ್ಲ. ನೆಕ್ಸ್ಟ್ ಕುಶಾಲನಗರ ಎಂಟ್ರ್ ಆದಮೇಲೆ ತೋರಿಸ್ತೀನಿ. ಕುಶಾಲನಗರ ಪರವಾಗಿಲ್ಲ, ಅದು ದೊಡ್ಡ ಸಿಟಿ. ಅದು ಸ್ವಲ್ಪ ಬನ್ನಿ ಹೋಗುವ ಕುಶಾಲನಗರಕ್ಕೆ. ಕುಶಾಲನಗರ ಎಂಟ್ರ್ ಆದ್ವಿ. ಕುಶಾಲನಗರದಿಂದ ರೈಟಿಗೆ ಬಂದರೆ ಆರಂಗಿ ಡ್ಯಾಮ್ ಅಂತ ಒಂದು ಪ್ಲೇಸ್ ಇದೆ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಒಂದು ಟೂರಿಸ್ಟ್ ಪ್ಲೇಸ್ ಅದು. ಅಲ್ಲಿಗೆ ಹೋಗ್ತಾಯಿದ್ವಿ. ಮತ್ತು ಅಲ್ಲಿಂದಲೇ ಡೈರೆಕ್ಟ್ ಹೋಗ್ಬೋದು ಆಚೆಗೆ, ಮಡಿಕೇರಿ ರೂಟಿಗೆ. ಬನ್ನಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಡ್ಯಾಮು. ಇವಾಗ ಮಳೆ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನೀರು ಜಾಸ್ತಿ ಇರುತ್ತೆ. ಮತ್ತು ರೋಡ್ ನೋಡ್ಬೋದು. ರೋಡ್ ಕೂಡ ತುಂಬ ಚೆನ್ನಾಗಿದೆ. ಸಿಟಿ ಒಳಗಡೆ ಬರ್ಬೇಕಾದ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಸ್ವಲ್ಪ ಸಣ್ಣ ರೋಡು, ವೆಹಿಕಲ್ಸ್ ತುಂಬ ಇರುತ್ತೆ. ಮತ್ತು ಮೇನ್ ರೋಡ್ ಎಂಟ್ರ್ ಆದ ತಕ್ಷಣ ಏನು ಅಂಥ ಸಮಸ್ಯೆ ಏನಿರೋದಿಲ್ಲ. ನೋಡ್ಬೋದು, ಇದೇ ಆರಂಗಿ ಡ್ಯಾಮ್ ಎಂಟ್ರೆನ್ಸು. ಇಲ್ಲ ರೈಟಿಗೆ ಪಾರ್ಕ್ ಮಾಡಿ. ಅಲ್ಲಿ ಕಾಣ್ತಾ ಇದೆ ನೋಡ್ರಿ, ನೋಡಿ ತೋರಿಸ್ತೀನಿ. ಅಲ್ಲಿ ಕಟ್ಟಡ ಕಾಣ್ತಾ ಇದೆಯಲ್ಲ, ಅದೇನೇ ಡ್ಯಾಮು. ಬನ್ನಿ ಹೋಗೋಣ ಹತ್ರಕ್ಕೆ. ನೋಡ್ಬೋದು ಇದೇ ಎಂಟ್ರೆನ್ಸು. ಇದು ವ್ಯೂ. ಬಾಗಿಲು ಗೇಟ್ ಓಪನ್ ಮಾಡಿಲ್ಲ, ಅಂದರೆ ಫುಲ್ಲಾಗಿದೆ ನೀರು. ಆದರೆ ಓಪನ್ ಮಾಡಿಲ್ಲ, ಸ್ವಲ್ಪ ನೀರು ಬರ್ತಾಯಿದೆ, ನಿಮಗೆ ನೋಡ್ತಾ ಇರ್ಬೋದು. ಮತ್ತೆ ಇಲ್ಲಿ ಒಳಗಡೆ ಬರಬೇಕು ಅಂದರೆ 10 ರೂಪಾಯಿ ಒಬ್ರಿಗೆ ಟಿಕೆಟು. 10 ರೂಪಾಯಿ ಟಿಕೆಟ್ ತಗೊಂಡು ಬರಬೇಕು. ಫ್ರೆಂಡ್ಸ್ ನೋಡ್ಬೋದು, ಬಂದಿದ್ದೀವಿ ಆರಂಗಿ ಡ್ಯಾಮ್ ಹತ್ರ. ನಮ್ಮ ಅಪ್ಪಾಜಿ ಮತ್ತು ನಮ್ಮಮ್ಮ ಮುಂಚೆ ಬಂದಿದ್ರಂತ ಇವರು. ನಾನಿದೆ ಫಸ್ಟ್ ಬಂದಿರೋದು. ಮುಂಚೆ ಎಷ್ಟು ವರ್ಷ ಆಯ್ತು ಬಂದು? ಸ್ಕೂಲ್ ವ್ಯಾನ್ ಇದ್ದಾಗ 30 ವರ್ಷ ಆಗಿದೆ. 30 ವರ್ಷ ಮುಂಚೆ ನಮ್ಮದು ವ್ಯಾನ್ಗಳಿದೆ 2. ಆ ಟೈಮಲ್ಲಿ ಟ್ರಿಪ್ ಮಾಡ್ತಾಯಿದ್ರು.
ಅವಾಗ ಟ್ರಿಪ್ ಮಾಡೋ ಟೈಮಲ್ಲಿ ಬಂದಿದ್ರಂತೆ. ಇವಾಗ ಮತ್ತೆ ಬಂದಿದ್ದೀವಿ. ನೋಡ್ಬೋದು, ಬಾಗಿಲು ಓಪನ್ ಮಾಡಿಲ್ಲ. ನೋಡಿಲಿ ವ್ಯೂ ಹೆಂಗೆ ಕಾಣುತ್ತೆ ಅಂತ. ಎಷ್ಟು 4 ಬಾಗಿಲು ಅಷ್ಟೇ ಇರೋದು ಇದರಲ್ಲಿ. ನೋಡ್ಬೋದು, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ಬೋದು, ಆರಂಗಿ ಜಲಾಶಯ ನೋಡ್ಕೊಂಡು ಬಂದ್ವಿ. ಬರುವ ದಾರಿಲಿ ನಮ್ಮ ಅಪ್ಪಾಜಿ ಫುಲ್ ರೋಡೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡು ನಾವು ಆ ರೋಡಲ್ಲಿ ಹೋಗಿದ್ದು ಈ ರೋಡಲ್ಲಿ ಹೋಗಿದ್ದು ಅಂತ ಫುಲ್ ಸುತ್ತಾಡ್ದು ಲೊಕೇಶನ್ ಹಾಕೊಡ್ತಿದ್ದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೋಗಿದ್ದು ಟ್ರಿಪ್ ಅಂತ ಕರ್ಕೊಂಡು ಬಂದರು. ಮತ್ತೆ ಇವಾಗ ಕರೆಕ್ಟಾಗಿ ರೂಟಿಗೆ ಬಂದು. ನೋಡಿ, ಇದು ಮಡಿಕೇರಿ ರೋಡು, ಕುಶಾಲನಗರ ಸಿಟಿ. ಇದು ನೋಡಿ, ನಾವು ಅಪ್ಪಾಜಿನೇ ಓಡಿಸ್ತಾ ಇರೋದು ಕಾರು. ನಿಸರ್ಗಧಾಮಕ್ಕೆ ಹೊರಟಿದ್ವಿ ಅಂತೇಳ. ನಿಸರ್ಗಧಾಮಕ್ಕೆ ಹೊರಟಿದ್ದೀವಿ ಇವಾಗ. ನಾನು ನೋಡಿಲ್ಲ ಪ್ಲೇಸ್ಗಳು. ನಮ್ಮ ಅಪ್ಪಾಜಿ ಮುಂಚೆ ನೋಡಿರೋದು. ಇವಾಗ ಕರ್ಕೊಂಡು ಹೋಗುತ್ತೀನಿ ಅಂತ ಹೋಗುತ್ತಾರೆ, ಮತ್ತೆ ಕನ್ಫ್ಯೂಸ್ ಆಗುತ್ತೆ ರೋಡು. ನೋಡಿ, ಇವಾಗ ತಿಂಡಿ ತಿಂತಿದ್ದೀವಿ. ಬೆಳಗಿಂದ ತಿಂಡಿ ತಿಂದಿರಲಿಲ್ಲ. ನಮ್ಮ ಅಪ್ಪಾಜಿ ನಿಲ್ಲಿಸಿ ಅಂದರೆ ಎಲ್ಲೂ ನಿಲ್ಲಿಸಿರಲಿಲ್ಲ. ಇವಾಗ ನೋಡ್ಬೋದು, ಪಲಾವು ಮನೆಯಿಂದ ತಂದಿದ್ವಿ. ತಿಂಡಿನ ಬಿಸಿ ಬಿಸಿ ಆಗಿದೆ ಇನ್ನೂ ಕೂಡ. ಇವಾಗ ತಿಂಡಿ ತಿನ್ನಬೇಕು. ಫ್ರೆಂಡ್ಸ್, ನೋಡ್ಬೋದು, ಇದು ಕಾವೇರಿ ನಿಸರ್ಗಧಾಮ ಅಂತ ಎಂಟ್ರೆನ್ಸ್. ಇದು ಕುಶಾಲನಗರದ ಹತ್ರ. ನೀವಿಲ್ಲಿ ನೋಡ್ಬೋದು, ಕೊಡಗು ಬುಡಕಟ್ಟು ಜನಾಂಗದವರ ಜೀವನ ಶೈಲಿಯನ್ನು ಯಾವ ಥರ ಕ್ರಿಯೇಟ್ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರದ್ದು ಜೀವನ ಶೈಲಿ ಯಾವ ಥರ ಇರುತ್ತೆ ಹಳ್ಳಿ ಕಡೆ ಅಂತ ತೋರಿಸಿದ್ದಾರೆ ಇಲ್ಲಿ. ಮನುಷ್ಯ ಆಗಿರ್ಬೋದು ಮತ್ತು ಪ್ರಾಣಿಗಳಾಗಿರ್ಬೋದು. ನೋಡಿ, ಕೋಳಿ ಇದೆ ಪಕ್ಕದಲ್ಲಿ. ಅವ್ರ ಜೀವನ ಶೈಲಿ ದಿನನಿತ್ಯ ಯಾವ ಥರ ಇರುತ್ತೆ ಅಂತ ಅವ್ರ ಜೀವನ ಶೈಲಿನ ಸ್ಟ್ಯಾಚು ಮುಖಾಂತರ ನೀವು ನೋಡ್ಬೋದು. ಕೊಡವ ಮಹಿಳೆಯರ ಸಾಂಪ್ರದಾಯಿಕ ನೃತ್ಯನ ನೀವು ನೋಡ್ಬೋದು. ಕಂಸಳೆಯನ್ನು ಹಿಡ್ಕೊಂಡು ಯಾವ ಥರ ಎಷ್ಟು ಚೆನ್ನಾಗಿ ಟ್ರೆಡಿಷನಲಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ. ಮತ್ತು ಇವರು ಗ್ರೂಪಲ್ಲಿ ಡ್ಯಾನ್ಸ್ ಮಾಡುವಂಥದ್ದು. ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡ್ಬೋದು ನೀವು. ಈ ಸ್ಟ್ಯಾಚ್ಯುನಲ್ಲಿ ಕಾಣ್ಬೋದು ಕೊಡಗಿನ ಜನಾಂಗದ ಕೋಲಾಟ ಸಾಂಪ್ರದಾಯಿಕ ನೃತ್ಯನ. ಇದಕ್ಕೂ ಕೂಡ ಗ್ರೂಪಲ್ಲಿ ಡ್ಯಾನ್ಸ್ ಮಾಡುವಂಥದ್ದು ಕೋಲಾಟ ಅಂತ ಹೇಳ್ತಾರೆ ಇದಕ್ಕೆ. ನೋಡಿ, ಎಷ್ಟು ಚೆನ್ನಾಗಿ ಟ್ರೆಡಿಷನಲಾಗಿ ಡ್ರೆಸ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾ ಇರುವಂಥದ್ದನ್ನು ನೀವು ಕಾಣ್ಬೋದಾಗಿರುತ್ತೆ ಇಲ್ಲಿ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ನೀವಿಲ್ಲಿ ನೋಡ್ಬೋದು ಜಿಂಕೆವನ. ನಾವು ಕೂಡ ಹುಡುಕ್ತಾ ಇದ್ದೋ ಇಲ್ಲಿ ಜಿಂಕೆಗಳು ಎಲ್ಲಿದ್ದಾವೆ ಅಂತ. ತುಂಬ ದೂರದಲ್ಲಿ ಒಳಗಡೆ ಇದ್ದು ಜಿಂಕೆಗಳು. ಆದರೆ ಅಷ್ಟೊಂದೇನು ಜಿಂಕೆಗಳು ಇರಲಿಲ್ಲ. ಒಂದು 3 ಮತ್ತೊಂದು ಜಿಂಕೆಗಳಿದ್ದು. ನಮಗೆ ಒಂದು 4-5 ಜಿಂಕೆಗಳು ಕಾಣಿಸ್ತಾ ಇದ್ವು. ಅದು ಜಿಂಕೆಗಳು ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ನೀವು. ಅಲ್ಲಿ 1-2 ಕಾಣ್ತಾ ಇದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.